ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋ ಹಾಲಿವುಡ್ ನ್ಯೂ ಟೈಲರ್ ರಿಲೀಸ್ ಆಗಿದೆ ಮಂಕಿ ಮ್ಯಾನ್. ಇದು ಟೈಲರ್ ರಿಲೀಸ್ ಆಗಿ 2 ಡೇಸ್ ಆಯಿತು. ಫಸ್ಟ್ ಡೇ ಟೈಲರ್ ಯಾವಾಗ ರಿಲೀಸ್ ಆಗಿತ್ತಲ್ಲ 3 ನಿಮಿಷ 19 ಸೆಕೆಂಡ್ ಇದು ಟೈಲರ್ ಇತ್ತು. ಮತ್ತು ರಿವ್ಯೂ ಮಾಡ್ಬೇಕಂದ್ರೆ ಮತ್ತೆ ಟೈಲರ್ ನೋಡ್ಲತ್ತಿದ್ದೆ, ಮತ್ತು ಏನೋ ಸೀನ್ಗಳು ಕಟ್ ಮಾಡಿಗಿಸಿ 3 ನಿಮಿಷ 16 ಸೆಕೆಂಡ್ ಇದು ಟೈಲರ್ ಇಟ್ಟದ. ಏನು ಸೀನ್ಗಳು ಕಟ್ ಮಾಡ್ಯಾರ ಅದು ನಮಗೆ ಟೈಲರ್ ಒಳಗೆ ಗೊತ್ತಾಗಲಿಲ್ಲ. ಬಟ್ ಡೀಟೇಲ್ ಆಗಿ ಇದ್ರ ಬಗ್ಗೆ ನಾವು ಮಾತಾಡೋಣ. ನನ್ನ ವಿಡಿಯೋ ಯಾರನ್ನ ಹೊಸ್ತಾಗಿ ನೋಡ್ತಾರೆ ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಟೈಲರ್ ಸರಿಯಾಗದ, ಆಕ್ಷನ್ ಸೀನ್ ಸರಿಯಾಗವ. ಇದು ಸೀನ್ ನೋಡಿದ್ರೆ ನಮಗೆ ಒಂದೇ ಆಡ್ತದ ಜಾನ್ ವಿಕ್ ಆ ಥರ ಸೀನ್ಗಳು ನಮಗೆ ಕಾಣವ ಆಕ್ಷನ್ ಮೂಮೆಂಟ್ದಾಗು. ಡೀಟೇಲ್ ಆಗಿ ಇದ್ರ ಬಗ್ಗೆ ಮಾತಾಡೋಣ. ಟೈಲರ್ ಒಳಗೆ ಥೋड़ा ಪ್ರಾಬ್ಲಮೆಟಿಕ್ಲಿ ಮಾತನ್ನು ತೋರಿಸ್ಯಾರ, ಥೋड़ा ಸೀನ್ಗಳು ತೋರಿಸ್ಯಾರ. ಅದು ನನಗೆ ಬಿಲ್ಕುಲ್ ಇಷ್ಟ ಆಗಲಿಲ್ಲ. ಇದು ಮೂವಿ ಪೈಲೆ OTT ನೆಟ್ಫ್ಲಿಕ್ಸ್ನಾಗ ಬರಬೇಕಿತ್ತು. ಈಗ OTT ಬರ್ಲಿಕ್ಕೆ ಡೈರೆಕ್ಟ್ ಥಿಯೇಟರ್ನಲ್ಲಿ ಮೂವಿ ರಿಲೀಸ್ ಆಗ್ತದ. April 5 ಮೂವಿ ಬರ್ಲತ್ತದ. ಫಿಲ್ಮ್ ಪ್ರೊಡ್ಯೂಸರ್ ಅದ ಜಾರ್ಡನ್ ಪೇಲ್. ಫಿಲ್ಮ್ ಬಜೆಟ್ ಇತ್ತು 300 crore. ಇದು ಮೂವಿ ಬಜೆಟ್ ಇತ್ತು ಪೈಲೆ. ಈಗ OTT ಎಷ್ಟು ಕೊಟ್ಟಾರ, ಈಗ ಮೂವಿ ಎಷ್ಟು ಬಜೆಟ್ದಾಗ ರೆಡಿ ಆಗ್ಯದ ಇನ್ನೂ ಡೀಟೇಲ್ ಆಗಿ ಗೊತ್ತಾಗಿಲ್ಲ. ನಾವು ವೇಟ್ ಮಾಡ್ತೀವಿ ಈ ಮೂವಿ ಹಿಂದಿದಾಗೂ ಬರ್ತದ, ಏನು ಇಂಗ್ಲೀಷ್ದಾಗೆ ರಿಲೀಸ್ ಆಗ್ತದ ಓನ್ಲಿ. ತೋ ಅದ್ರ ಸಲುವಾಗಿ ವೇಟ್ ಮಾಡ್ತಿದ್ದಾನೆ. ಈಗ ಪ್ರೆಸೆಂಟ್ ಅಂದಾಗ ಈ ಮೂವಿ ಇಂಗ್ಲೀಷ್ದಾಗೆ ರಿಲೀಸ್ ಆಗ್ತದ. ನನ್ನ ಪ್ರಕಾರ ಇನ್ನೊಂದು 4-5 ವಾರದ ಗೊತ್ತದ ಈ ಮೂವಿ ಹಿಂದಿದಾಗ ಬರ್ತದ ಅಂತ. ಆ ಥರ ನಾನು ಡೌಟ್ ಉಂಟು, ಯಾಕಂದ್ರೆ ಹಿಂದಿದಾಗ ರಿಲೀಸ್ ಆಗ್ತದ. ಆ ಥರ ಇದು ಥೀಮ್ ನನಗೆ ಕಾಣ್ಲತ್ತದ. ನಿಮ್ಮ ಆ್ಯಕ್ಟರ್ ಬಗ್ಗೆ ಮಾತಾಡೋಣ. ದೇವ್ ಪಟೇಲ್ ಅವರು, ಇವ್ರ ಫಸ್ಟ್ ಮೂವಿ ನಿಮಗೆಲ್ಲ ಮಂದಿ ಗೊತ್ತಿದ್ದಿರ್ಬೇಕು. ಯಾಕಂದ್ರೆ ಸ್ಲಮ್ ಡಾಗ್ ಮಿಲಿಯನರ್ ಮೂವಿ ಮಾಡಿದ್ರು. ದೇಶ ಬಡವ ಅದ, ದೇಶ ಒಳಗೆ ಏನೂ ಇಲ್ಲ, ಗರೀಬಿ ಮುಟ್ಟ ಅದ, ಮಕ್ಕಳ ಜಾಗ ಇಲ್ಲ, ಈ ಥರ ಫಿಲ್ಮ್ನಲ್ಲಿ ಎಲ್ಲ ತೋರಿಸಿದ್ರು. ಒಂದು ಜೋಪಡಿ ಪಟ್ಟಿ ಅಪ್ಲಿ ಫಿಲ್ಮ್ನೊಳಗೆ ಪ್ರೆಸೆಂಟೇಷನ್ ಕೊಟ್ಟರು. ಅದು ಮೂವಿ ಆಸ್ಕರ್ ಅವಾರ್ಡ್ ಗೆದ್ದಿತ್ತು. ಅದೆಲ್ಲ ಸುಮ್ಮನೆ ನಿಮ್ಗೆ ಗೊತ್ತಲ್ಲ. ಬಟ್ ಈಗ ಮಾತಾಡ್ಬೇಕಂದ್ರೆ ದೇವ್ ಪಟೇಲ್ ಬಗ್ಗೆದಾಗ ಈ ಆ್ಯಕ್ಟರ್ನೂ ಅವ್ರು ಯಾರ, ಡೈರೆಕ್ಟರ್ನೂ ಅವ್ರು ಯಾರ. ಬಟ್ ಥೋಡೆ ಸೀನ್ಗಳು ಸರಿಯಾಗವ, ಥೋಡೆ ಆ್ಯಕ್ಷನ್ ಮೂಮೆಂಟ್ ಅವನು ನನಗೆ ಇಷ್ಟ ಆಗ್ಯಾವ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸರಿ ಕೊಟ್ಟರೆ ಅದನ್ನು ಇಷ್ಟ ಆಗ್ಯದ. ಪಂಜಾಬಿ ಮ್ಯೂಸಿಕ್ ಕೊಟ್ರಲ್ಲ ಅದನ್ನು ನನಗೆ ಇಷ್ಟ ಆಗಿದೆ. ಬಟ್ ಯಾಕಪ್ಪ ಇಷ್ಟ ಆಗಿಲ್ಲ ಅಂತಂದ್ರು, ಇಲ್ಲಿ ನೋಡ್ರಿ ಹನುಮಾನ್ಜಿಗೆ ರೆಫರೆನ್ಸ್ ತೊಂದಾರ. ಈಗ ಹನುಮಾನ್ಜಿಗೆ ರೆಫರೆನ್ಸ್ ತೊಂದ್ಮೇಲೂ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಲ್ಲ. ಇಲ್ಲ, ಇಲ್ಲಿ ವೈಟ್ ಮಂಕಿ ಅಂತ ಪ್ರೆಸೆಂಟೇಷನ್ ಕೊಟ್ಟಾರ. ಓಕೆ, ವೈಟ್ ಮಂಕಿ ಅಂತ ಯಾಕೆ ಪ್ರೆಸೆಂಟೇಷನ್ ಕೊಟ್ಟಾರ? ಒಂದು ಮಾಸ್ಕ್ ಹಾಕಲತ್ತನಲ್ಲ ವೈಟ್ ಮಂಕಿ ಅಪ್ಲಿ, ಅದು ಅವ್ನಿಗೊಂದು ಸಿಂಬಲ್ ಈ ಥರ ಇದ್ದಿರ್ಬೇಕು ನನಗೆ ಅನಿಸ್ತದೆ. ಸೆಕೆಂಡ್ ಮಾತಾಡ್ಬೇಕಂದ್ರೆ ಇಲ್ಲಿ ರಾವಣಗೂ ಪ್ರೆಸೆಂಟೇಷನ್ ಕೊಟ್ಟಾರ, ಮತ್ತು ಇಲ್ಲಿ ಹನುಮಾನ್ಜಿಗೂ ಪ್ರೆಸೆಂಟೇಷನ್ ಕೊಟ್ಟಾರ. ಟೈಲರ್ ಒಳಗೆ ಸೀನ್ಗಳು ನೋಡ್ರಿ ನನಗೆ ಗೊತ್ತದ. ಒಂದೊಂದು ಪ್ಲೇಸ್ನಾಗ ಅವ್ರಿಗೆ ಇಂಟ್ರೊಡ್ಯೂಸ್ ಕೊಟ್ಟಾರ. ಸೆಕೆಂಡ್ ನಾವು ಮಾತಾಡೋಣ, ಇಲ್ಲಿ ವಿಲನಿಗೆ ಯಾರು ಕೊಟ್ಟಾರ. ಅದೇ ಅಂತೀವಲ್ಲ, ಹಾಲಿವುಡ್ ಯಾವನ್ನ ಥೋಡೆ ಮೂವಿಗಳು ರಿಲೀಸ್ ಆದಂದ್ರೆ ನಮ್ಮ ದೇವ್ರನ್ನ ಯಾವನ್ನ ಸಿಂಬಲ್ಸ್ಗಳು ಇರ್ತಾವಲ್ಲ, ಈ ಫಿಲ್ಮ್ನ ಥೋಡೆ ಸೀನ್ಗಳು ತೋರಿಸ್ತಾರೆ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಒಬ್ಬರಿಗೆ ಪಾಲಿಟಿಷಿಯನ್ ತೋರಿಸ್ಯಾರ. ಇನ್ನು ನೋಡ್ರಿಲ್ಲ, ಅವ್ನು ಒಂದು ಸ್ವಾಮಿ ಅಪ್ಲಿಯಾನ ರುದ್ರಾಕ್ಷ ಮಣಿ ಎಲ್ಲ ಆಯ್ಕಂದನ, ಅವನಿಗೆ ಇಲ್ಲಿ ವಿಲನ್ ಅನ್ನು ಪ್ರೆಸೆಂಟೇಷನ್ ಕೊಟ್ಟಾರ. ಇಲ್ಲಿ ಬೇರೆ ಒಬ್ಬರು ವಿಲನ್ನ ಇಟ್ಟರೆ ನಡೀತಿತ್ತಲ್ಲ. ಇಲ್ಲ, ಅದೇ ತೋರಿಸ್ಬೇಕಿತ್ತು. ಅದು ಥೀಮ್ ಹಂಗೆ ಇರ್ಬೇಕಿತ್ತಂದ್ರೆ ಪಬ್ಲಿಕ್ ಸ್ವಲ್ಪ ಆಡಿಯನ್ಸ್ ನೋಡ್ತಾ ಅಂತ ಆ ಥರ ಮಾಡ್ಯಾರ ಹಂಗೆ. ಬಟ್ ನಾವು ಮಾತಾಡೋಂಗೆ ಇಲ್ಲಿ ಅದೇ ಪ್ರಾಬ್ಲಮ್ ನನಗೆ ಕಾಣ್ಲತ್ತದ. ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ದೇವ್ ಪಟೇಲ್ ಅವನಿಗೆ ದೇವ ಅಂತ ಕರಿತಿದ, ದೇವ ಅಂತ ಕರಿತಾರ. ಇನ್ನು ಡೀಟೇಲ್ ಆಗಿ ಗೊತ್ತಾಗಿಲ್ಲ. ಅವ್ರ ತಾಯಿ ದೇವ ಅಂತ ಅವ್ರಿಗೆ ಕರೀತಾರೆ. ಅಡವಿದಾಗ ಒಂದು ತಾಯಿ ಮಗನಿಗೆ ಇಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾರ. ಅವ್ರು ಅಲ್ಲೇ ಇರ್ಲತ್ತಾರ, ಅದೆಲ್ಲ ಪೂರ ಊರೆಲ್ಲ ಸುಟ್ಟೋಗ್ತದ. ಅಲ್ಲಿ ಒಂದು ವಿಲನಿಗೆ ಪ್ರೆಸೆಂಟೇಷನ್ ಕೊಟ್ಟಾರ. ಅಂದ್ರೆ ಅಲ್ಲಿ ಪಾಲಿಟಿಷಿಯನ್ ಯಾರು ಅಂದ್ರೆ ಇವರೇ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಅವ್ರು ಹೆಂಗೆ ಲುಕ್ನಾಗ ಹೆಂಗಿದ್ರು ಆ ಊರ್ನಾಗ ಏನೋ ದೊಡ್ಡ ಪ್ರಾಬ್ಲಮ್ ಮಾಡಿರ್ಬೇಕು. ಅದೇ ಥರ ಇಲ್ಲಿ ಕಾಣ್ಲತ್ತದ. ಬಟ್ ಅವನಿಗೊಂದು ಇಲ್ಲಿ ದೊಡ್ಡ ಪ್ರಾಬ್ಲಮ್ ಆಗ್ಯದ. ಈಗ ದೇವಗುಡಿಗೆ ಏನು ಪ್ರಾಬ್ಲಮ್ ಆಗ್ಯದ, ಅವ್ರ ತಾಯಿ ಗುಡಿಗೆ ಏನಾಗ್ಯದ, ಇದೇ ಥೀಮ್ ಸ್ಟೋರಿ ಇದ್ದಿರ್ಬೇಕು ನನಗೆ ಅನ್ಸ್ಲತ್ತದ. ಬಟ್ ಈ ಫಿಲ್ಮ್ನ ಸ್ಟಾರ್ಟಿಂಗ್ ಟೈಲರ್ನಲ್ಲಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸ್ಟಾರ್ಟಿಂಗ್ ಸೀನೇ ನೋಡ್ರಲ್ಲ, ಒಂದು ರೂಮ್ನಾಗ 15-20 ಮಂದಿ ಮಕ್ಕಂದಾರ. ಅದೇ ಸ್ಟಾರ್ಟಿಂಗ್ ಸೀನೇ ಅದೇ ತೋರಿಸಿರು. ಈಗಿನ ದೇಶ ಬಡವಿ ಅದ, ದೇಶ ಒಳಗೆ ಏನಿಲ್ಲ ಅಂತ ಆ ಥರನೇ ಥೋಡೆ ಸ್ಟಾರ್ಟಿಂಗ್ ಪ್ರೆಸೆಂಟೇಷನ್ ಕೊಟ್ಟರು. ಹನುಮಾನ್ಜಿಗೆ ಯಾಕೆ ರೆಫರೆನ್ಸ್ ತೊಂದರು ಅದು ನನಗೆ ಅರ್ಥ ಆಗಲಿಲ್ಲ. ಯಾಕಂದ್ರೆ ಹನುಮಾನ್ಜಿಗೆ ರೆಫರೆನ್ಸ್ ತೊಂದ್ಮೇಲೂ ಹೀರೋ ಮೇಲೆ ಏನನ್ನ ಟ್ಯಾಟೋ ಆಗಲಿ, ಸಿಂಬಲ್ ಆಗಲಿ, ಭಕ್ತಿ ಆಗಲಿ ಏನನ್ನ ಪ್ರೆಸೆಂಟೇಷನ್ ಅವ್ನ ಮುಖ ಮೇಲೆ ಇರಬೇಕಿತ್ತು. ಬಟ್ ಇಲ್ಲ, ಏನೂ ಇಲ್ಲ, ಸಿಂಪಲ್. ಅವ್ನ ಆ್ಯಕ್ಷನ್ ಮೂಮೆಂಟ್ದಾಗ ಅಂತೀವಲ್ಲ, ಇದು ಟೈಲರ್ ನೋಡಿದಾಗ ನಮ್ಗೆ ಒಂದೇ ನೆನ್ಪರ್ತದ, ಜಾನ್ ವಿಕ್ ಅಪ್ಲಿ. ಅದು ಥೀಮ್ ನೋಡ್ರಿ, ಅದು ಸ್ಟೋರಿ ನೋಡ್ರಿ ಹೆಂಗದ. ಮತ್ತು ಥೋಡೆ ಸೀನ್ಗಳು ನಮಗೂ ಮಿಷನ್ ಇಂಪಾಸಿಬಲ್ ಅದನ್ನು ಸೀನ್ಗಳು ನಮಗೆ ಫಿಲ್ಮ್ನಲ್ಲಿ ಸೀನ್ಸ್ಗಳು ಕಾಣ್ತಾವೆ. ಬಟ್ ಮಂಕಿ ಮ್ಯಾನ್ ಟೈಲರ್ ಹೊಡಿದ ಮೇಲೆ ಗೂಗಲ್ದಾಗ ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಜಾನ್ ವಿಕ್ ಅಪ್ಲೇ ನಮ್ಗೆ ಥೋಡೆ ಸೀನ್ಗಳು ಫಿಲ್ಮ್ನಲ್ಲಿ ಕಾಣ್ತಾವೆ. ಅದು ಸೀನ್ ನಾವು ಅಂತೀವಲ್ಲ ಲಿಟ್ರಲಿ ಸರಿಯಾಗವ. ಇಲ್ಲಿ ಪಂಜಾಬಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಕೊಟ್ಟಲ್ಲ, ಅದನ್ನು ಸೀನ್ಗಳು ಸರಿಯಾಗವ. ಬಟ್ ಒಂದು ಕಡೆಗೆ ನೋಡಲ್ಲ, ಒಂದು ಕಡೆಗೆ ಆಟೋನ ಇಟ್ಟಾರ, ದೊಡ್ಡ ಕಾರ್ಗಳನ್ನ ಪ್ರೆಸೆಂಟೇಷನ್ ಕೊಟ್ಟಾರ. ಅಂದ್ರೆ ಈ ಮೂವಿ ಇಂಡಿಯಾದಾಗ ಶೂಟಿಂಗ್ ಆಗದ, ಏನು ಫಾರಿನ್ ಕಂಟ್ರಿದಾಗ ಶೂಟಿಂಗ್ ಆಗದ, ಥೋಡೆ ಪ್ಲೇಸ್ ಇಂಡಿಯಾದಾಗ ಶೂಟಿಂಗ್ ಆಗಿರ್ಬೇಕು. ಆ ಥರ ಇಲ್ಲಿ ಬ್ಯಾಕ್ಗ್ರೌಂಡ್ದಾಗೆಲ್ಲ ಪ್ರೆಸೆಂಟೇಷನ್ ಕೊಟ್ಟಾರ. ಸೊ ನೋಡ್ಬೇಕಂತದ ಈ ಫಿಲ್ಮ್ ಸ್ಟೋರಿ ಏನದ, ಫಿಲ್ಮ್ನಲ್ಲಿ ಏನೇನು ತೋರ್ಸ್ಲಕ್ಕೆ ಕೋಶಿಶ್ ಮಾಡ್ಯಾರ ಅಂತ ನಾ ಎಕ್ಸೈಟ್ಮೆಂಟ್ ಇದ್ದೀನಿ ಮೂವಿ ನೋಡ್ಬೇಕಂತ. ಬಟ್ ಅದೇ ಪ್ರಾಬ್ಲಮ್ ಏನೂ ಇರಬಾರ್ದು, ಡೀಟೇಲಾಗಿ ಹೇಳಕ್ಕೆ ಕೋಶಿಶ್ ಮಾಡಬೇಕು. ಆ ಥರ ನನಗೆ ಇಷ್ಟ ಆಗ್ತದ. ಬಟ್ ದೇವ್ ಪಟೇಲ್ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟ್ ಮೂವಿನ ಹಂಗೆ ಇತ್ತು. ಸೆಕೆಂಡ್ ಮೂವಿ ಎಷ್ಟೋ ದಿನ ಆದ್ಮೇಲೆ ನೀವು ಮೂವಿ ಮಾಡ್ಲತ್ತೀರಿ, ಆ್ಯಕ್ಟರ್ನು ನೀವೇ, ಡೈರೆಕ್ಟರ್ನು ನೀವೇ ಅಂತಂದ್ರೆ ಎಕ್ಸೈಟ್ಮೆಂಟ್ ಅದ. ನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ದೇವ್ ಪಟೇಲ್ ಆ್ಯಕ್ಷನ್ನೇ ಮಾಡ್ಯಾರ.
ಮಜಾ ಬಂದ ಟೇಲರ್ ಅಂತ ನನಗೆ ಇಷ್ಟ ಆಗಿದೆ. ಬಟ್ ಒಂದು ಕಡೆಗೆ ಅದೇ ಡೌಟ್ ಉಂಟದಪ್ಪ, ಏನು ತೋರಿಸ್ತಾರೆ ಮತ್ತೇನು ತಪ್ಪು ತೋರಿಸ್ತಾರೆ. ಯಾಕಂದ್ರೆ ಹಾಲಿವುಡ್ ಪಿಕ್ಚರ್ ಎಷ್ಟೋ ಮೂವಿಗಳು ಬರ್ತಾವೆ. ನಾ ಎಕ್ಸಾಂಪಲ್ ಮಾತಾಡ್ಬೇಕಂದ್ರೆ ಸ್ಪೈಡರ್ಮ್ಯಾನ್ ಕ್ರಾಸ್ ಸ್ಪೈಡರ್ಮ್ಯಾನ್ ವರ್ಸ್ ಆ ಅಷ್ಟುಗನ ತೋರಿಸಲಿಲ್ಲ, ಜಸ್ಟ್ ಸೆಕೆಂಡ್ದಾಗೆ ತೋರಿಸಿದ ಸ್ಟಾಪ್ ಮಾಡಿಬಿಟ್ಟರು. ಎಕ್ಸಾಂಪಲ್ ನಾ ಮಾತಾಡ್ಬೇಕಂದ್ರೆ ಓಪನ್ ಹೈಮರ್ ಮೂವಿ ಬಂದಿತ್ತು ಕ್ರಿಸ್ಟೋಫರ್ ನೋಲನ್ ಅವ್ರದ್ದು. ಅದ್ರೊಳಗೆ ಭಗವದ್ಗೀತಾ ಬಗ್ಗೆ ಅಂದ್ರೆ ರೆಫರೆನ್ಸ್ ತೋರಿಸ್ತಾರೆ, ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟಿರಲ್ಲ ಅದು ಮುಟ್ಟ ತಪ್ಪಿತ್ತು. ಯಾಕಂದ್ರೆ ಒಂದು ರೂಮ್ನಾಗೆ ಅದು ಸೀನ್ ಅದು ಭಗವದ್ಗೀತಾ ಓದುತ್ತೆ ನಾವು, ಅದು ಲಿಟ್ರಲಿ ಅದು ಬಿಲ್ಕುಲ್ ಇಷ್ಟ ಆಗಲಿಲ್ಲ, ಅದು ಹೇಳೋ ಮಟ್ಟಿಗೆ ಅದು ನನಗೆ. ಯಾಕಂದ್ರೆ ಅಂಥ ಪ್ಲೇಸ್ನಾಗೆ ಅದು ಭಗವದ್ಗೀತಾ ಓದಿಗೆ ರೆಫರೆನ್ಸ್ ಹೇಳ್ತಾನೆ, ಅದು ಯಾರಿಗೂ ಇಷ್ಟ ಆಗಲಿಲ್ಲ ಮೂವಿ. ಬಟ್ ಆ ಮೂವಿ ಹಿಂದಡಿಗೆ ಅದೇ ಸೀನ್ಗಳು ಕಟ್ ಮಾಡಿರ್ಬೇಕು. ಫಸ್ಟ್ ಡೇ ನೋಡಿದಾಗ ನನಗಂತೂ ಅದೇ ಸೀನ್ಗಳು ತೋರಿಸಿರಲ್ಲ ಪ್ರೆಸೆಂಟೇಷನ್. ಬಟ್ ಥೋಡೆ ಪ್ರಾಬ್ಲಮ್ ಆದಮೇಲೆ ಮೂವಿನಲ್ಲಿ ಸೀನ್ಗಳು ತೆಗೆದಿರ್ಬೇಕು ನನಗೆ ಅನಿಸ್ತದೆ. ಬಟ್ ನನಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ. ಬಟ್ ಈ ಮೂವಿನೂ ಇಲ್ಲಿ ಹನುಮಂಜಿಗೆ ರೆಫರೆನ್ಸ್ ಕೊಟ್ಟಾರ. ಒಂದು ಹೋಟೆಲ್ದಾಗೂ ಕೆಲಸ ಮಾಡ್ಲತ್ತ, ನಾವು ಆ ಹೋಟೆಲ್ದಾಗ ಮ್ಯಾನೇಜರ್ ಆತನ ಏನಾತನ ಗೊತ್ತಿಲ್ಲ. ಬಟ್ ಅವನಿಗಂತೂ ಜಾಬ್ ಮಾಡ್ಲತ್ತಾನ ಇಲ್ಲಿ. ಬಟ್ ಥೋಡೆ ಸೀನ್ ಕಾಮಿಡಿನೂ ನೋಡ್ಬೇಕತ್ತದ ಈ ಫಿಲ್ಮ್ ಒಳಗೆ ಏನು ಪ್ರಾಬ್ಲಮ್ ಇರ್ತದ ಅಂತ. ಟೇಲರ್ ಅಂತಗ ಇಲ್ಲಿ ಥೋಡೆ ಪ್ರಾಬ್ಲಮ್ ನನಗೆ ಸ್ಟಾರ್ಟಿಂಗಿಗೆ ಕಾಣ್ಲತ್ತದ. ಬಟ್ ನಾವು ಟೇಲರ್ ಸ್ಟಾರ್ಟ್ ಆಗಿದೆಲ್ಲ ನಾವು ನೋಡ್ಬೇಕಾದ ಮೂವಿ ಮೇಲೆ ಏನು ಸ್ಟೋರಿ ತೋರಿಸ್ಲತ್ತಾರ ಅಂತ ಎಕ್ಸೈಟ್ಮೆಂಟ್ ಅದ ನೋಡ್ಬೇಕಂತ ಮೂವಿ. ಬಟ್ ಆ್ಯಕ್ಷನ್ ಅಂತ ನಮ್ಗೆ ಕಾಣ್ಲತ್ತಾರ ಸರಿಯಾಗವ, ಇಲ್ಲಿ ಡಿಸಪಾಯಿಂಟ್ ಮಾಡಲ್ಲ ಆ್ಯಕ್ಷನ್ ಲೆವೆಲ್ದಾಗ ಸರಿಯಾಗದ. ನೀವು ಮಂಕಿ ಟೇಲರ್ ನೋಡಿಗೆ ನಿಮಗೆ ಹೆಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.